ವಿದ್ಯಾರ್ಥಿಗಳ ಮುಖವಾಡವನ್ನು ತೊಟ್ಟು ದೇಶದ್ರೋಹವನ್ನು ಮಾಡುತ್ತಿರುವಂತ ಎಲ್ಲ ಜಿರಳೆಗಳಿಗೆ ಚಳುವಳಿಯ ಹೆಸರಿನಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಕೆಲವರು ಪ್ರಯತ್ನಿಸುತ್ತಿದ್ದು, ಕಾಕ್ರೋಚ್ ಹೆಸರಿನಲ್ಲಿ ಯುವ ಸಮುದಾಯವನ್ನು ಪ್ರಚೋದಿಸುವ ಕೆಲಸ ನಡೆಯುತ್ತಿದೆ ಎಂದು ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ಆರೋಪಿಸಿದರು. ಕಾಕ್ರೋಚ್ ಹಾಗೂ ಕಾಂಗ್ರೆಸ್ ಬೆಂಬಲಿತರು ದೇಶದಲ್ಲಿ ಅರಾಜಕತೆ ಸೃಷ್ಟಿಸುತ್ತಿದ್ದು, ಗೂಂಡಾ ಸಂಸ್ಕೃತಿ ಮತ್ತು ದೇಶ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಜಡ್ಕಾ ಸ್ಟ್ಯಾಂಡ್ನಲ್ಲಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಿಂದೂ ಧರ್ಮದ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸುವ ಮೂಲಕ ದೇಶವನ್ನು ಅವಮಾನಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಅವರು ದೂರಿದರು. ಭಾರತ ವಿರೋಧಿ ಚಟುವಟಿಕೆಯನ್ನು ನಡೆಸುವಂತ ಪ್ರಯತ್ನವನ್ನ ಹಲವು ಜನ ಬೇರೆ ಬೇರೆಯ ರೂಪದಲ್ಲಿ ಇವತ್ತು ಮಾಡ್ತಾ ಬಂದಿದ್ದಾರೆ. ಚಳುವಳಿಗಳನ್ನ ಮಾಡಿರುವಂತವ್ರು ನಾವೆಲ್ಲರೂ ಕೂಡ, ನಮ್ಮ ಯಾರಿಗೂ ಕೂಡ ಚಳುವಳಿಗಳು ಹೊಸದಲ್ಲ. 10 ಚಳುವಳಿಗಳನ್ನು ಮಾಡಿದವೆ, 100 ಚಳುವಳಿಗಳನ್ನು ಮಾಡಿದವೆ. ಚಳುವಳಿಗಳ ಮುಖಾಂತರವೇ ಸರ್ಕಾರಗಳನ್ನು ತಂದಿದ್ದೇವೆ. ಆದ್ರೆ ಮೊನ್ನೆ ನಡೆದಿರುವಂತದ್ದು ಅದು ಚಳುವಳಿ ಅಲ್ಲ, ಅದೊಂದು ಅರಾಜಕತೆಯನ್ನ ಸೃಷ್ಟಿ ಮಾಡುವಂತ ಪ್ರಯತ್ನ. ಚಳುವಳಿ ಬೇರೆ, ಅರಾಜಕತೆ ಬೇರೆ. ಆದ್ರೆ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಚಳುವಳಿಯ ಹೆಸರಿನಲ್ಲಿ ಅರಾಜಕತೆಯನ್ನ ಇಡೀ ದೇಶದಲ್ಲಿ ಸೃಷ್ಟಿ ಮಾಡಿ ನಾವೇನನ್ನೋ ಮಾಡಲಿಕ್ಕೆ ಹೊರಟಿದ್ದೇವೆ, ಏನನ್ನೋ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನುವಂತ ಪ್ರಯತ್ನವನ್ನ ತುಂಬಾ ಜನ ಮಾಡ್ತಾ ಬಂದಿದ್ದಾರೆ. ಬಿಜೆಪಿಗೆ, ನರೇಂದ್ರ ಮೋದಿಗೆ ಇದು ಹೊಸದಲ್ಲ. ಗೋಧ್ರಾ ಚಳುವಳಿಯ ಮುಖಾಂತರವೇ ನರೇಂದ್ರ ಮೋದಿಯವರ ನೇತೃತ್ವ ಮತ್ತು ವ್ಯಕ್ತಿತ್ವ ಇಡೀ ದೇಶಕ್ಕೆ ಪರಿಚಯ ಆಗಿದ್ದು. ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೋಡ್ಗಿ, ಗುರುರಾಜ ಗಂಟಿಹೊಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ, ಮಟ್ಟಾರು ರತ್ನಾಕರ್ ಹೆಗ್ಡೆ, ದಿನಕರ್ ಶೆಟ್ಟಿ ಹೆರ್ಗಾ, ರೇಷ್ಮಾ ಉದಯ್ ಶೆಟ್ಟಿ, ಶ್ರೀಕಾಂತ್ ನಾಯಕ್ ಅಲೆಯೂರು, ದಿನಕರ್ ಬಾಬು, ಸುರೇಶ್ ನಾಯಕ್ ಕುಯಿಲಾಡಿ, ಲಾಲಾಜಿ ಆರ್ ಮೆಂಡನ್, ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಶ್ಯಾಮಲ್ ಎಸ್ ಕುಂದರ್ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.